ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಂಜಲ್ ಲಾಗ್ ಗೈಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೀನಿ ಗೈಸ್. ಇವತ್ತು ಕೌಂಟರ್ ಟಾಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಕೌಂಟರ್ ಟಾಪ್ದು ಫುಲ್ ನಂದಿಲ್ಲಿ ಓವನ್ ಇದೆ, ಒಂದು ಸ್ಟ್ಯಾಂಡಲ್ಲಿ ಫುಲ್ ಎಲ್ಲ ಸ್ಪೈಸಸ್ ಇದೆ. ಸೊ ಇದು ಸ್ಟವ್ವು ಮತ್ತು ಇದು ಒಂದಿದೆ ಫುಲ್ ಪಾತ್ರೆ ಸ್ಟ್ಯಾಂಡು. ಸೊ ಇದು ಕೂಡ ಎಲ್ಲ ಪೂರ ಇದೇನು ಫುಲ್ ಕೌಂಟರ್ ಟಾಪ್ ಏನಿದೆಯಲ್ಲ ಪೂರ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು, ಕ್ಲೀನ್ ಮಾಡಿಬಿಟ್ಟು ರೀಆರ್ಗನೈಸ್ ಮಾಡೋಣ ಅಂಥೇಳಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಎನರ್ಜಿ ಬೇಕಲ್ವ ಗೈಸ್. ಸೊ ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಎನರ್ಜಿ ತಗೊಂಡು ಸ್ಟಾರ್ಟ್ ಮಾಡೋಣ ಅಂಥೇಳಿ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ ಗೈಸ್, ಇದೊಂದಷ್ಟೇ ಇದೆ. ಮೊನ್ನೆ ಫ್ರಿಜ್ದು ನೀವು ನೋಡಿರ್ಬೇಕು ಆಲ್ರೆಡಿ, ಅದು ಕೂಡ ಕ್ಲೀನ್ ಆಗಿದೆ. ಮೇಲಿಂದು ಕ್ಲೀನ್ ಮಾಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಇದು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಅನಿಸುತ್ತೆ ವಿಡಿಯೋದಲ್ಲಿ. ಸೊ ಅದು ಪೂರ ಕ್ಲೀನ್ ಆಗಿದೆ. ಸೊ ಇದನ್ನು ಇವತ್ತು ಒಂದು ದಿನ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ಇದೊಂದು ಸ್ಟೆಪ್ ಇದೆ, ಇದು ಕ್ಲೀನ್ ಆಗುತ್ತೆ. ಇದು ಕೂಡ ಕ್ಲೀನ್ ಆಗಿದೆ, ಇದು ಕೂಡ ಆರ್ಗನೈಸ್ ಮಾಡಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಯಾರು ನೋಡಿರೋ ಹೋಗಿ ಚೆಕ್ ಮಾಡಿ. ಸೊ ಇಷ್ಟೆಲ್ಲ ಪೂರ ಕಿಚನ್ದೆಲ್ಲ ಆಗಿದೆ. ಇದು ಎರಡಷ್ಟೇ ಬಾಕಿ ಇದೆ. ಇವೆರಡೂ ಇವತ್ತು ಇದೊಂದು ಫುಲ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಅದು ಕೂಡ ಕ್ಲೀನ್ ಆಗಿದೆ ಗೈಸ್. ಇದು ವಿಡಿಯೋ ಮಾಡಿಲ್ಲ ಅನಿಸುತ್ತೆ ನಾನು, ಆ್ಯಕ್ಚುಲಿ ಮೇಲಿಂದು ಇದು ಮತ್ತು ಇದು ಕ್ಲೀನ್ ಮಾಡಿದಾಗ ವಿಡಿಯೋ ಏನು ಮಾಡಿಲ್ಲ ನಾನು. ಸೊ ಅದು ಕೂಡ ಅಷ್ಟೇ, ಪೂರ ಅದು ಏನು ಮೇಲಿಂದೆಲ್ಲ ಇದೇನಿದೆಯಲ್ಲ ಡಬ್ಬಿಗಳೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಮತ್ತೆ ರೀಫಿಲ್ ಮಾಡಿದ್ದೀನಿ. ಇದು ಟೀ ಪಾಯ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಕವರೆಲ್ಲ ವಾಶ್ ಮಾಡಿ. ಸೊ ನಾನು ನೀರು ಕುಡಿಯೋಕ್ಕೆ ಮಡಕೆ ಇಟ್ಕೊಂಡಿದ್ದೀನಿ. ಸೊ ಇದು ಪೂರ ಎಲ್ಲ ಕ್ಲೀನಾಗಿದೆ. ಸದ್ಯಕ್ಕೆ ಇದು ಕೌಂಟರ್ ಟಾಪ್ ಮತ್ತು ಇದೊಂದು ಹೊಳೆದಿದೆ, ಇದೇ ಹೇಳಿದ್ನಲ್ಲ ನೆಕ್ಸ್ಟ್ ಡೇ ಮಾಡೋಣ ಅಥವಾ ಯಾವಾಗ ನೋಡೋಣ, ಟೈಮ್ ಸಿಗ್ತಾಗ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಫಸ್ಟ್ ಜ್ಯೂಸ್ ಕುಡಿಯೋಣ ಗೈಸ್, ಜ್ಯೂಸ್ ಮಾಡೋಣ ಬನ್ನಿ. ಸೊ ಗೈಸ್ ಜ್ಯೂಸ್ ರೆಡಿ ಇದೆ, ಜ್ಯೂಸ್ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಗೈಸ್, ಜ್ಯೂಸ್ ಕುಡಿಯೋಣ. ಸೊ ಗೈಸ್ ಫಸ್ಟ್ ಸ್ಟವ್ದು ಪೂರ ಎಲ್ಲ ಸಿಂಕಿಗೆ ಇಟ್ಬಿಟ್ಟು ಸ್ವಲ್ಪ ನೀರು ಬಿಡೋಣ, ಎಲ್ಲ ನೆನ್ಕೊಳ್ಳಿ ಚೆನ್ನಾಗಿ. ಸೊ ಇದು ಸ್ಟ್ಯಾಂಡ್ಸು ಅಷ್ಟೇ, ಇದು ಪೂರ ಎಲ್ಲ ಇದು ಚಾಪಿಂಗ್ ಬೋರ್ಡು. ಸ್ಟೀಲ್ದು ಒಂದಿದೆ, ಪ್ಲಾಸ್ಟಿಕ್ ಒಂದಿದೆ. ಸೊ ಆ್ಯಕ್ಚುಲಿ ಪ್ಲಾಸ್ಟಿಕ್ ಕಮ್ಮಿನೇ ಯೂಸ್ ಮಾಡಬೇಕು, ಬಟ್ ನಮ್ಮಲ್ಲಿ ಎರಡು ಇರೋದ್ರಿಂದ ಒಂದೊಂದು ಸತಿ ಅದು ಇದು ಎರಡೂ ತೊಗೊಳ್ತೀವಿ. ಸೊ ಇದೊಂದು ತವ ಇದೆ, ತವನೂ ಅಷ್ಟೇ ಕ್ಲೀನ್ ಮಾಡೋಕ್ಕೆ ಇಟ್ಕೊಳ್ಳೋಣ. ಸೊ ಗೈಸ್ ಲೈಟರ್ ಬಂದ್ಬಿಟ್ಟು ಇದು ಪೂರ ಎಲ್ಲ ತೊಳೆಯೋಕ್ಕೆ ಇಡ್ತಾ ಇದ್ದೀನಿ. ಸೊ ಇದು ಜಗ್ಗು ಅಷ್ಟೇ, ಇದು ಕೂಡ ತೊಳೆಯೋಕ್ಕೆ. ಸೊ ಇದು ಮಸಾಲ ಬಾಕ್ಸು ಸ್ವಲ್ಪ ಇದು ಹುಣಸೆಹಣ್ಣೆಲ್ಲ ಹಾಕಿ ಮತ್ತು ತೊಳಿಬೇಕು. ಇಲ್ಲಿ ಇಟ್ಕೊಳ್ಳೋಣ ಫಸ್ಟು ಗೈಸ್. ಸಾರಿ ಫಾರ್ ದ ನೈಸ್. ಸೊಳ್ಳೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಮಳೆ ಬಂದಮೇಲೆ ಇನ್ನೂ ಜಾಸ್ತಿ ಆಗಿದೆ. ಮಳೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಕಮ್ಮಿ ಇತ್ತು ಸೊಳ್ಳೆಗಳು. ಸೊ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಗೈಸ್. ಇನ್ನೇ ಸೊಲ್ಯೂಷನ್ಸ್ ಗೈಸ್, ಸಜೆಷನ್ಸ್ ಮಾಡಿ ಏನಾದರೂ ಸೊಲ್ಯೂಷನ್ಸ್ ಯಾವುದಾದ್ರೂ ಇದ್ದರೆ. ಸೊ ಇದು ಪೂರ ಎಲ್ಲ ನಾನು ಇದು ಚಾಟ್ ಮಸಾಲ, ಹಿಂಗು, ಸಾಲ್ಟು ಮತ್ತು ಇದು ಬ್ಲ್ಯಾಕ್ ಸಾಲ್ಟು, ಇದು ಕ್ಲಿಪ್ಸ್, ಇದು ಇದರಲ್ಲಿ ಉಪ್ಪಿನಕಾಯಿ ಇದೆ, ಇದರಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಇದರಲ್ಲೂ ಉಪ್ಪಿನಕಾಯಿ. ಸೊ ಇಲ್ಲಿ ಒಂದು ಟಿಶ್ಯೂ ಹೋಲ್ಡರ್ ಇದೆ. ಮತ್ತು ಆಮೇಲಿಂದ ಡೈಲಿ ಈ ಕಾಫಿ ಎಲ್ಲ ಕುಡಿತೀವಲ್ಲ, ಕಾಫಿ ಟೀ ಎಲ್ಲ ಕುಡಿತೀವಲ್ಲ, ಸೊ ಅದ್ರ ಮಗ್ಸ್ ಇದು. ಸೊ ಅದನ್ನು ಎಲ್ಲಿಟ್ಕೊಳ್ಳೋಣ. ಸೊ ಇದೊಂದು ತವ ಇದೆ, ಸಾರಿ ಇದೊಂದು ಮಣೆ ಇದೆ. ಸೊ ಫಸ್ಟ್ ಇದು ಐ ಎಫ್ ಬಿ ಬ್ರ್ಯಾಂಡ್ ಇದು ಗೈಸ್, ನಂದು ಓವೆನು. ಸೊ ಫಸ್ಟು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಲೆಮನ್ ಮತ್ತು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಫುಲ್ಲು ನೆನೆಯಕ್ಕೆ ಬಿಟ್ಬಿಡೋಣ. ಆಮೇಲಿಂದ ಇದನ್ನು ಚೆನ್ನಾಗಿ ಸ್ವಲ್ಪ ಉಜ್ಜಿಬಿಟ್ಟು ತೊಳೆಯೋಣ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಟ್ರೇ ಇದೆ, ಗ್ಲಾಸ್ ಇದು, ಇದನ್ನು ತೆಗೆದ್ಬಿಡೋಣ. ಗೈಸ್ ಇಲ್ಲಿ ಒಂದು ಸೊಲ್ಯೂಷನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ನಾನು. ಸಾಲ್ಟ್ ಜೊತೆ ಸ್ವಲ್ಪ
ಸೋಡಾ ಹಾಕ್ಕೋತಾ ಇದ್ದೀನಿ. ಈ ಸೋಡಾ ಬೇಕಾದರೂ ಹಾಕ್ಕೊಳ್ಳಿ, ನೀವು ಇಲ್ಲ ಅಡುಗೆ ಸೋಡಾ ಬೇಕಾದರೂ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿಡೋಣ. ಲೆಮನ್ ಹಾಕಿದ್ರಲ್ಲೇ ಬಿಟ್ಬಿಡ್ತಾ ಇದ್ದೀನಿ ಸ್ವಲ್ಪ. ಸೊ ಇದನ್ನೇ ಅದಕ್ಕೆ ಅಪ್ಲೈ ಮಾಡಿಬಿಡ್ತೀನಿ. ಸ್ವಲ್ಪ ಹೊತ್ತು ಚೆನ್ನಾಗೆಲ್ಲ ನೆನ್ಕೊಳ್ಳಿ. ಏನಾದರೂ ಯಾಕಂದರೆ ಈಗೆಲ್ಲ ನಾವು ಫುಡ್ಡೆಲ್ಲ ಬಿಸಿ ಮಾಡೋದ್ರಿಂದ ಆಯಿಲೆಲ್ಲ ಫುಲ್ ಮೇಲೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಸೊ ಹಂಗಾಗಿ ಇದು ಸ್ವಲ್ಪ ಹೊತ್ತು ಅಪ್ಲೈ ಮಾಡಿಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡೋಣ. ಸೊ ಸ್ಪೇಸ್ ಕಮ್ಮಿ ಇದೆ ಇಲ್ಲಿ. ಸ್ವಲ್ಪ ಸೋಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದರೊಳಗಡೆ. ಲಿಕ್ವಿಡ್ ಆದರೂ ಹಾಕ್ಕೊಳ್ಳಿ. ನೀವೆಲ್ಲ ಸೋಪ್ ಪೌಡರ್ ಅಥವಾ ಈ ಥರ ಸೋಪ್ ಏನಾದ್ರು ಇದ್ದರೆ ಇದನ್ನು ಕೂಡ ಈ ಥರ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ರಬ್ ಮಾಡಿಬಿಡಿ. ಇದೆಲ್ಲದನ್ನು ಹಾಕ್ಬಿಟ್ಟು ನೀವು ಬೇಕಿದ್ರೆ ಒಂದು ಗ್ಲಾಸ್ ಕಂಟೈನರಲ್ಲಿ ಫುಲ್ ಬಿಸಿ ಮಾಡೋಕೆ ಇಟ್ರು ಫುಲ್ ಅದು ಬಿಸಿಗೆಲ್ಲ ಇದು ಚೆನ್ನಾಗಿ ನೆನ್ಕೊಂಡೆಲ್ಲ ಬಿಟ್ಬಿಡುತ್ತೆ. ಸೊ ನೀವು ಹಂಗೆ ಬೇಕಾದರೂ ಮಾಡ್ಬೋದು ಗೈಸ್. ನಾನು ಎಲ್ಲ ಫುಲ್ ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಗೈಸ್ ಪೂರ್ತಿ ಎಲ್ಲ ಸ್ವಲ್ಪ ಸೋಪ್ ಹಾಕಿ ರಬ್ ಮಾಡಿಬಿಟ್ಟಿದೆ. ಈಗ ಪೂರ ಎಲ್ಲ ಚೆನ್ನಾಗಿ ಗಲೀಜೆಲ್ಲ ಬಿಟ್ಕೊಂಡಿದೆ. ಸೊ ಫಸ್ಟ್ ಒಂದು ಕಾಟನ್ ಬಟ್ಟೆನಲ್ಲಿ ಫಸ್ಟ್ ಎಲ್ಲ ವೈಪ್ ಮಾಡ್ಕೊಳ್ಳೋಣ. ಆಮೇಲಿಂದ ಒಂದು ಸತಿ ಚೆನ್ನಾಗಿರೋ ಬಟ್ಟೆನೇ ನೀಟಾಗಿ ಜಾಲಿಸ್ಕೊಂಬಿಟ್ಟು ಮತ್ತೆ ಸತಿ ವೈಪ್ ಮಾಡೋಣ. ಸೊ ಗೈಸ್ ಆಫ್ಟರ್ ಕ್ಲೀನಿಂಗ್ ಫುಲ್ ಈ ಥರ ಕಾಣಿಸ್ತಾ ಇದೆ ನೋಡಿ, ಫುಲ್ ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಸೋಡಾ, ಲೆಮನ್, ಸಾಲ್ಟ್ ಮತ್ತು ವಿನಿಗರ್ ಹಾಕ್ಕೊಂಡ್ರೆ ಇನ್ನೂ ಕ್ಲೀನ್ ಆಗುತ್ತೆ. ಸೊ ವಿನಿಗರ್ ಖಾಲಿಯಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ವಿನಿಗರ್ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಸೊ ನೋಡಿ ಗೈಸ್ ಪೂರ ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಇದು ಎಣ್ಣೆದೆ ಆಯಿಲೆಲ್ಲ ಫುಲ್ ನಾವು ಬಿಸಿ ಮಾಡ್ತೀವಲ್ಲ ಗೈಸ್, ಅದೆಲ್ಲ ಫುಲ್ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಇಲ್ಲೆಲ್ಲ ಫುಲ್ ಜಾಮ್ ಆಗಿರುತ್ತೆ. ಸೊ ಅದನ್ನೆಲ್ಲ ಪೂರ ಈ ಥರ ವೈಪ್ ಮಾಡ್ಕೊಂಡಿದ್ದೀನಿ. ಸೊ ಮೇಲ್ಗಡೆಯಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ ತೊಳಿಬೇಕು. ತೊಳೆದ್ಬಿಟ್ಟು ಎಲ್ಲ ಗ್ಲಾಸಸ್ ಎಲ್ಲ ಮೇಲ್ಗಡೆಯಿಂದನೇ ಸ್ವಲ್ಪ ವೈಪ್ ಮಾಡ್ಕೊತೀನಿ. ಯಾಕಂದರೆ ನಾನು ಖಾಲಿ ಆದಾಗಲೇ ಅವನ್ನೆಲ್ಲ ತೊಳೆದ್ಬಿಟ್ಟು ಒರೆಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಅದನ್ನೆಲ್ಲ ಏನು ತೊಳೆಯೋ ಅವಶ್ಯಕತೆ ಇಲ್ಲ. ಇದೊಂದಷ್ಟೇ ಸ್ವಲ್ಪ ಬ್ಯಾಗ್ ತೊಳಿಬೇಕು. ಆ್ಯಕ್ಚುಲಿ ಇದು ಓವೆನ್ದೇನೇ, ಸೊ ಓವೆನ್ ಯೂಸ್ ಮಾಡಲ್ಲ, ಹಂಗಾಗಿ ಸ್ಪೈಸಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಸೊ ಫುಲ್ ಕ್ಲೀನ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಗೈಸ್. ಸೊ ಗೈಸ್ ಫುಲ್ಲೆಲ್ಲ ಇದು ವೈಪ್ ಮಾಡಿದ್ದೀನಿ, ಫುಲ್ ಕ್ಲೀನ್ ಆಗಿದೆ. ಒಳಗಡೆನೂ ಅಷ್ಟೇ. ಸೊ ಇದಕ್ಕೆ ಕವರ್ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಫುಲ್ ಡಸ್ಟ್ ಆಗುತ್ತೆ. ಸೊ ಹಂಗಾಗಿ ಗ್ಲಾಸ್ದು ಕೂಡ ವಾಶ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡಿದ್ದೀನಿ. ಪೂರ ಎಲ್ಲ ಲೆಮನ್, ಸೋಡಾ ಮತ್ತು ಸಾಲ್ಟ್ ಹಾಕ್ಬಿಟ್ಟು. ಸೊ ಅದು ಪೂರ ಫಿಕ್ಸ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಓವೆನ್ ಮೇಲೆ ನಾನು ಯಾವಾಗಲೂ ಒಂದು ಟಿಶ್ಯೂ ಹೋಲ್ಡರ್ ಇಟ್ಟಿರ್ತೀನಿ. ಸೊ ಟಿಶ್ಯೂ ಹೋಲ್ಡರು ಮತ್ತು ಇದು ಡೈಲಿ ಕಪ್ಸ್ದು ಟೀ ಮತ್ತು ಕಾಫಿ ಕುಡಿಯೋದಕ್ಕೆ ಕಪ್ಸ್ಗಳನ್ನ ನಾನು ಇಲ್ಲೇ ಸ್ಟೋರ್ ಮಾಡಿರ್ತೀನಿ. ಸೊ ಅದು ಕೂಡ ಇಲ್ಲಿ ಇವೆರಡು ಮೂರು ಏನಿದೆಯಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಇದು ಬರುತ್ತೆ. ಸೊ ಫಸ್ಟ್ ಇದನ್ನು ತೆಗ್ದುಬಿಡೋಣ. ತೆಗ್ದು ವಾಶ್ ಮಾಡಿ ಆಮೇಲೆ ಇದನ್ನೆಲ್ಲ ವೈಪ್ ಮಾಡಿಬಿಟ್ಟು ಅಲ್ಲಿ ತೋರಿಸೋಣ ಅಂತೇಳಿ. ಎಷ್ಟು ಧೂಳಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಅಲ್ಲಿಗೆ ಬರುತ್ತೆ. ಇದು ಕೂಡ ವಾಶ್ ಮಾಡೋಕ್ಕಿಡೋಣ ಬನ್ನಿ. ಇದು ಗೈಸ್ ಇದು ಪೂರ್ತಿ ತೊಳೆದ್ಬಿಟ್ಟು ವಾಶ್ ಮಾಡಿ ಮತ್ತೆಲ್ಲ ವೈಪ್ ಮಾಡಿಟ್ಟಿದ್ದೀನಿ. ಸೊ ಇದು ಬಂದು ಉಪ್ಪಿನಕಾಯಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಮಸಾಲ ಸ್ವಲ್ಪ ಅಷ್ಟೇ ಇದೆ ಕ್ವಾಂಟಿಟಿ. ಸೊ ಅದು ಖಾಲಿ ಆದರೆ ಅದನ್ನು ಕೂಡ
ಡಿಸ್ಕಾರ್ಡ್ ಮಾಡಬೇಕು. ಸೊ ಇದು ಕ್ಲಿಪ್ಸ್, ಇದು ಐಕ್ಯದಲ್ಲಿ ತೊಗೊಂಡಿದ್ದು. ಸೊ ಈಗ ಪ್ಯಾಕೆಟ್ಸ್ ಎಲ್ಲ ಕಟ್ ಮಾಡ್ತೀವಲ್ಲ, ಸೊ ಅದು ಹೇರ್ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಅದನ್ನು ಹೇರ್ ಟೈಟ್ ಇದು ಆ್ಯಕ್ಚುಲಿ ಕ್ಲಿಪ್ಸ್ನೆಲ್ಲ ಇದು ಹಾಕಿಡೋಕ್ಕೆ. ಇದು ಕೂಡ ಅಷ್ಟೇ ಉಪ್ಪಿನಕಾಯಿ. ಸೊ ಇದು ಬ್ಲ್ಯಾಕ್ ಸಾಲ್ಟ್, ಇದು ಪಿಂಕ್ ಸಾಲ್ಟ್, ಹಿಂಗು ಮತ್ತು ಚಾಟ್ ಮಸಾಲ, ಮತ್ತು ಇದು ಬಂದು ಮೊನ್ನೆ ವಾಶ್ ಮಾಡಿಬಿಟ್ಟು ಪೌಡ್ರೆಲ್ಲ ಮಾಡಿ ಇದಕ್ಕೆ ಫಿಲ್ ಮಾಡಿದ್ದೆ. ಸೊ ಇದು ಬಂದು ಕೊಕೋ ಪೌಡರ್. ಆ್ಯಕ್ಚುಲಿ ಇಲ್ಲೇನು ಕೇಳೋದು ಅಂದರೆ ಈ ಆ್ಯಕ್ಚುಲಿ ಅಡುಗೆ ಮಾಡಬೇಕಾದ್ರೆಲ್ಲ ಏನಾಗುತ್ತೆ, ಅರ್ಜೆಂಟಾಗಿ ಬೇರೆ ಕಡೆ ಇಟ್ಟರೆ ಸಿಗಲ್ಲ. ಸೊ ಹಂಗಾಗಿ ಇಲ್ಲಿಟ್ಟರೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಡ್ತಾ ಇರೋದು. ಸಾರಿ, ಕೆಳಗಡೆ. ಸೊ ಫುಲ್ ಓವೆನ್ ಕ್ಲೀನ್ ಆಗಿದೆ ಗೈಸ್. ಓವೆನ್ ಕ್ಲೀನಾಗಿ ಪೂರ್ತಿ ಅದರದ್ದು ಒಂದು ಸೆಟಪ್ ಅಷ್ಟೇ ಇಷ್ಟ ಆಗಿದೆ. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಗೈಸ್. ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಪ್ರಕಾರ. ಸೊ ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೈಸ್. ಇದು ಒಂದು ಮಣೆ ಒಂದಿತ್ತು, ಸೊ ಅದು ವಾಶ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಉಪ್ಪಿನಕಾಯಿ ಇದೆ. ಸೊ ಇದು ಆ್ಯಕ್ಚುಲಿ ಚಾಟ್ ಮಸಾಲ, ಪೆಪ್ಪರ್ ಮತ್ತು ಸಾಲ್ಟ್ 3 ಮಿಕ್ಸ್ ಮಾಡಿ ಇಟ್ಟಿರೋದು. ಇದು ಜಾನಕ್ಕೆ ಸ್ಕೂಲಿಗೆ ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಈಗ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಕಳಿಸ್ತೀವಲ್ಲ, ಸೊ ಅದ್ರ ಜೊತೆ ಅದನ್ನು ಕಳಿಸ್ತೀನಿ. ಸೊ ಇವಾಗ ಈ ರ್ಯಾಕ್ ಕ್ಲೀನ್ ಮಾಡೋಣ ಬನ್ನಿ. ಸೊ ಇದೆಲ್ಲ ಮಸಾಲಸ್ದೆಲ್ಲ ಇಲ್ಲಿ ಕೆಳಗಡೆ ಇಟ್ಕೊಳ್ಳೋಣ. ಆ ರ್ಯಾಕ್ನ ವಾಶ್ ಮಾಡಬೇಕು. ಗೈಸ್ ವಾಶ್ ಮಾಡಿಬಿಟ್ಟು ವೈಪ್ ಮಾಡಿ ಫುಲ್ ಇದು ಕೆಳಗಡೆ ಕವರ್ಸ್ ಅಷ್ಟು ಹಾಕಿದ್ದೀನಿ. ಈ ಪಾಂಪ್ಲೆಟ್ಸ್ ಬರುತ್ತಲ್ಲ ಗೈಸ್, ಅಡ್ವರ್ಟೈಸ್ಮೆಂಟ್ಸ್ದು, ಸೊ ಅದನ್ನು ಹಾಕಿದ್ದೀನಿ. ಈಗ ಇದು ಒಂದೊಂದೇ ವೈಪ್ ಮಾಡಿಬಿಟ್ಟು ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ಸೊ ವಾಶ್ ಮಾಡಿ. ಸೊ ಹಿಂಗಿಡಲ್ಲ ಅಥವಾ ಅದೇ ಹಿಂಗಿಟ್ರೆ ಸ್ವಲ್ಪ ಸ್ಪೇಸ್ ಇದು ಜಾಸ್ತಿ ಸಿಗುತ್ತೆ. ಬಟ್ ಆಲ್ರೆಡಿ ಇದೇ ಅಡ್ಜಸ್ಟ್ ಸೊ ಇದೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಓಕೆ, ಇದನ್ನೇ ಕಂಟಿನ್ಯೂ ಮಾಡೋಣ. ಗೈಸ್ ಇದು ಯಾವುದೂ ತೊಳೆಯೋಕ್ಕೆ ಹೋಗಿಲ್ಲ. ಸ್ವಲ್ಪ ಸೋಪ್ ನೀರು ಮಾಡಿಕೊಂಡು ಮೀನ್ಸ್ ಸೋಪಲ್ಲಿ ಸ್ವಲ್ಪ ಎದ್ಬಿಟ್ಟು ಫುಲ್ಲೆಲ್ಲ ಹಂಗೆ ವೈಪ್ ಮಾಡಿಬಿಟ್ಟು ಆಮೇಲೆ ಒಂದು ಡ್ರೈ ಬಟ್ಟೆನಲ್ಲಿ ಒರೆಸಿದ್ದೀನಿ. ಇದು ಸಾಲ್ಟ್, ಇದು ಧನಿಯಾ ಪೌಡರ್. ಸೊ ನಾನು ಜಾಸ್ತಿ ಯಾವ್ದು ಯೂಸ್ ಮಾಡ್ತೀನಲ್ಲ ಅದನ್ನು ಮುಂದೆ ಇಟ್ಕೊತಾ ಇದ್ದೀನಿ. ಇಡ್ಲಿ ಸಾಂಬಾರು ಪೌಡರ್, ಇದು ಗರಂ ಮಸಾಲ ಪೌಡರ್. ಸೊ ಚಾಟ್ ಮಸಾಲ ಬಂದು ಕಡಿಮೆ ಯೂಸ್ ಆಗೋದು, ಸೊ ಅಲ್ಲಿಡ್ತಾ ಇದ್ದೀನಿ. ಬಿರಿಯಾನಿ ಮಸಾಲನೂ ಅಷ್ಟೇ, ಅದು ಏನು ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿ ಬಿಸಿಬೇಳೆಭಾತ್ ಪೌಡರ್ ಅಂತೂ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ, ಹಾಗಾಗಿ ಅದು ಫ್ರಂಟಲ್ಲಿ ಇಡ್ತಾ ಇದ್ದೀನಿ. ಆ್ಯಂಡ್ ಜೀರಾ ಪೌಡರ್ ಅಷ್ಟೇ ಫ್ರೀಕ್ವೆಂಟಾಗಿ ಯೂಸ್ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ಅದನ್ನು ಅಲ್ಲಿಡ್ತಾ ಇದ್ದೀನಿ. ಸೊ ಏನೋ ಪ್ಯಾಕೆಟ್ ಒಂದಂತೂ ಇದ್ದೇ ಇರುತ್ತೆ ಮನೇಲಿ, ಯಾಕಂದರೆ ಎಮರ್ಜೆನ್ಸಿ ಬೇಕಂದರೆ ಮತ್ತೆ ಹೋಗಿ ತರೋದಕ್ಕಾಗಲ್ಲ. ಸೊ ಹಾಗಾಗಿ ಸೊ ಮೇಲಿನ ಸ್ಟೆಪ್ಪಲ್ಲಿ ಇಷ್ಟು ಬಂದಿದೆ. ಸೆಕೆಂಡ್ ಇದನ್ನೆಲ್ಲ ಈಗ ವೈಪ್ ಮಾಡಬೇಕು. ವೈಪ್ ಮಾಡ್ತೀನಿ. ಇದು ತುಪ್ಪದ ಬಾಟ್ಲು. ಸೊ ನಂಗೆ ಒಗ್ಗರಣೆಗೆ ಮತ್ತು ಊಟಕ್ಕೆಲ್ಲ ಹಾಕ್ಕೊಳಕ್ಕೆ ಬೇಕು. ಸೊ ಹಾಗಾಗಿ ಇದನ್ನು ಎಲ್ಲ ನಂಗೆ ಹೀಗೆ ಕೈಗೆ ಸಿಗೋ ಥರನೇ ಇಟ್ಕೊತಾ ಇದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಒಗ್ಗರಣೆಗೆಲ್ಲ ಹಾಕ್ತೀನಲ್ಲ ಅದು. ಮತ್ತು ಇದು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಗುಂಟ್ನೂರು ಮೆಣಸಿನ್ಕಾಯಿ ಅಂತ ಏನಿರುತ್ತಲ್ಲ, ಸೊ ಅದು ಇದು. ಸೊ ಅದನ್ನು ಕೂಡ ಅಷ್ಟೇ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದಕ್ಕೆ. ಸೊ ಇದು ಅಡುಗೆ ಸೋಡಾ, ಇದು ಅಷ್ಟೇ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಚಕ್ಕೆ ಪೌಡರ್. ನಾನು ಹೇಳಿದ್ನಲ್ಲ, ನಾನು ಡೈಲಿ ಚಕ್ಕೆ ಪೌಡರ್ ನೀರು ಕುಡಿತೀನಿ. ಸೊ ಹಾಗಾಗಿ ಇದು ಇಲ್ಲೇ ಇಟ್ಟಿದ್ದೀನಿ. ಇದು ಆಮ್ಚೂರ್ ಪೌಡರ್. ಇದು ಅಂದರೆ ಎಲ್ಲ ಮಸಾಲಾಸ್ಗಳಿಗೆಲ್ಲ ಏನು ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕಾಗಿ. ಇದು ಚಿಯಾ ಸೀಡ್ಸ್. ಇದು ಕೂಡ ಅಷ್ಟೇ ನೀರಲ್ಲಿ ನೆನೆಸ್ಕೊಂಡು ಕುಡಿತೀನಿ. ಸೊ ಹಾಗಾಗಿ ಇದು ಕೂಡ ಇಲ್ಲೇ ಇಟ್ಟಿದ್ದೀನಿ. ಇದು ಚಿಲ್ಲಿ ಫ್ಲೇಕ್ಸು ಮತ್ತು ಆರೆಗಾನೋ. ಇದು ಚಿಲ್ಲಿ ಫ್ಲೇಕ್ಸ್, ಇದು ಆರೆಗಾನೋ. ಇದು ಕೂಡ ಅಷ್ಟೇನೆ ಈ ಆಮ್ಲೆಟ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇದು ಕೂಡ ಎಲ್ಲ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಡಬ್ಬಿ ಇತ್ತು. ಸೊ ಅದನ್ನು ಈಗಷ್ಟೇ ಒಳಗಡೆ ಎತ್ತಿಟ್ಟೆ.
ಅದು ಸ್ವಲ್ಪ ಅದು ಮಸಾಲ ಪೌಡರ್ದು, ಹಾಗಾಗಿ. ಸೊ ಗೈಸ್, ಇಲ್ಲಿ ಮಸಾಲ ಟೀ ಪೌಡ್ರದ್ದು ಇಟ್ಟಿದ್ದೀನಿ. ಅಂದರೆ ಟೀ ಪೌಡ್ರ್ ಜೊತೆ ಮಿಕ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮಸಾಲ ಟೀದು ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿಟ್ಟಿದ್ದೀನಿ. ಫುಲ್ ಇದು ಆ್ಯಕ್ಚುಲಿ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು, ಧೂಳಾಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಇದೊಂದು ಫ್ರಿಜ್ ಕವರ್ ಇದೆ ಆ್ಯಕ್ಚುಲಿ. ಸೊ ಇದನ್ನು ಹಾಳಾಗಿತ್ತು ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬಾ ಡಸ್ಟ್ ಕೂರುತ್ತೆ ಗೈಸ್, ಹಾಗಾಗಿ. ಒಂದು ನಿಮಿಷ ಒಂದು ಫೋಟೋ ಹತ್ಕೊಂಡ್ಬಿಡ್ತೀನಿ, ತಮ್ಮನೇಲ್ಗೆ ಹಾಕೋಕ್ಕೆ ಬೇಕಲ್ಲ ಗೈಸ್. ಸೊ ಈ ಥರ ಕಾಣಿಸ್ತಾ ಇದೆ ನೋಡಿ ಗೈಸ್ ಕೌಂಟರ್ ಟಾಪ್. ಗೈಸ್ ವಿಡಿಯೋ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವುದನ್ನು ನಾನು ವಾಶ್ ಮಾಡೋದಿಲ್ಲ, ಏನು ತೋರಿಸ್ತಾ ಇಲ್ಲ. ಸೊ ವಾಶ್ ಮಾಡಿ ವೈಪ್ ಮಾಡಿ ನಾನು ಏನದು ಅರೇಂಜ್ ಮಾಡ್ತಾ ಇದ್ದೀನಲ್ಲ, ಸೊ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇನೆ, ಇದು ಫುಲ್ಲೆಲ್ಲ ಏನಿದೆಯಲ್ಲ ಕಟ್ಟರ್ಸ್ ಎಲ್ಲನ, ಸೊ ಇದನ್ನು ಕೂಡ ಅಷ್ಟೇ ವಾಶ್ ಮಾಡಿ ವೈಪ್ ಮಾಡಿಟ್ಟಿದ್ದೀನಿ. ಇದು ಒಂದು ಜಗ್ ಇಲ್ಲೇ ಇರುತ್ತೆ ಯಾವಾಗಲೂ, ಯಾಕಂದರೆ ನನಗೆ ಅಡುಗೆ ಮಾಡೋಕ್ಕೆಲ್ಲ ನೀರೆಲ್ಲ ಎತ್ಕೋಬೇಕಂದ್ರೆ. ಸೊ ಅದನ್ನು ಕೂಡ ಅಷ್ಟೇ ವಾಶ್ ಮಾಡಿ ಇಲ್ಲಿಟ್ಟಿದ್ದೀನಿ. ಸಿ ದಿಸ್ ಗೈಸ್, ಜಾನ್ಯೂರ್ ಸ್ಕೂಲಿಂದ ಈಗ ಬಂದಿದ್ದಾರೆ, ಆಫ್ ಡೇ ಇತ್ತು. ಹಲೋ ಮಿಸ್ಟರ್ ಜಾನ್. ಸೊ ಗೈಸ್, ಇದು ಮಸಾಲ ಡಬ್ಬನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಒಂದೊಂದಾಗಿ ತೆಗೆದು ಈ ಬೌಲ್ಸಲ್ಲಿರೋದೆಲ್ಲ ಬೇರೆ ಬೌಲ್ಸಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ಮೆಂತ್ಯ ಇದ್ರಲ್ಲಿ ಹಾಕ್ತಾಯಿದ್ದೀನಿ, ಮತ್ತು ಇದು ಅದು ಮತ್ತು ಧನಿಯಾ. ಸೊ ಇದೆಲ್ಲ ಪೂರ ತೊಳೆಯೋಕೆ ಈಗ ತೊಳೆದ್ಬಿಟ್ಟು ಮತ್ತೆ ಅದನ್ನು ರೀಫಿಲ್ ಮಾಡೋಣ ಅಂಥೇಳಿ. ಸೊ ಇಲ್ಲಿದೆ ಇದ್ರದ್ದು ಡಕ್ಕನ್ನು. ಸೊ ಗೈಸ್ ಪೂರ ಇದೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ನೋಡಿ ಗೈಸ್, ಪೂರ್ತಿ ಸ್ಟವೆಲ್ಲ ಕ್ಲೀನ್ ಮಾಡಿ ಈ ಬಟ್ಟೆನೆಲ್ಲ ಫುಲ್ ವೈಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದು ಒಂದಿದೆ ಗೈಸ್, ಇವನು ಅಷ್ಟೇ ತೆಗ್ದ್ಬಿಟ್ಟು ವಾಶ್ಗೆ ಹಾಕೋಣ, ವಾಶ್ ಮಾಡಿ. ಫುಲ್ ಇಲ್ಲಿದೆ ನೋಡಿ, ಪೂರ ಇದು ಬ್ರಾಸ್ತ್ ಐಟಮ್ಸ್ ಎಲ್ಲ ಒಂದೇ ಸರಿ ತೊಗೊಳ್ಳೋಣ ಲಾಸ್ಟಿಗೆ ಇಟ್ಟಿದೆ. ಸೊ ಈಗ ಕಾಣಿಸುತ್ತೆ ನೋಡಿ ಗೈಸ್, ಇಲ್ಲಿಂದ ಫುಲ್ ಕ್ಲೀನ್ ಆಗಿದೆ ಕೌಂಟರ್ ಟಾಪ್. ಇದಿಷ್ಟೇ ಮಾಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇವತ್ತಾಗಲ್ಲ ಅನಿಸುತ್ತೆ, ಇದು ತುಂಬ ಜಾಸ್ತಿ ಆಯಿತು. ಇದಷ್ಟೇ ಕ್ಲೀನ್ ಮಾಡಿಬಿಟ್ಟು ಫಿಲ್ ಮಾಡಿ ಸಿಂಕ್ ಅಷ್ಟು ತೊಳೆದು ಬಿಟ್ಬಿಡ್ತೀನಿ. ನೆಕ್ಸ್ಟ್ ಯಾವಾಗಲಾರು ಬೇರೆ ಟೈಮ್ ನೋಡಿಬಿಟ್ಟು ಅದು ಮತ್ತು ಇದೊಂದು ಇದೆಯಲ್ಲ, ಇದೆರಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ. ಗೈಸ್ ವಾಶ್ ಮಾಡಿದ್ದೀನಿ, ವಾಶ್ ಮಾಡಿ ಈಗಿನ ಒರೆಸಿಟ್ಟಿದ್ದೀನಿ. ಇದಕ್ಕೆಲ್ಲ ಮಸಾಲ ರೀಫಿಲ್ ಮಾಡಬೇಕು. ಸೊ ಒಂದೊಂದಾಗೆ ತೋರಿಸೋಣ. ಸೊ ಇದನ್ನು ಅಷ್ಟೇ ವಾಶ್ ಮಾಡಿಬಿಟ್ಟು ಒರೆಸಿಟ್ಟಿದ್ದೀನಿ. ಒಂದೊಂದೊಂದೇ ಹ್ಯಾಂಗ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಇದು ಒಳಗಡೆ ಇಡೋದಕ್ಕೆ ಜಾಗ ಇಲ್ಲ ಗೈಸ್, ಅದಕ್ಕೆ ಇಲ್ಲಿಡ್ತಾ ಇರೋದು. ಸೊ ಇದು ಉಕ್ಸ್ ಬೇರೆ ಇದೆಯಲ್ಲ ಹಾಕೋಕ್ಕೆ, ಹಾಗಾಗಿ ಎಲ್ಲ ವಾಶ್ ಮಾಡಿದ್ಮೇಲೆ ಲುಕ್ಕೇ ಚೇಂಜ್ ಆಗಿದೆ ಗೈಸ್, ಪೂರ ಇಷ್ಟ ಆಗಿದೆ. ಸೊ ಇಷ್ಟು ಮುಗಿಸ್ಬಿಟ್ಟು ನೆಕ್ಸ್ಟ್ ಅದೊಂದು ಸ್ಟವ್ದು ಇದೆ, ಅದಷ್ಟೇ ವಾಶ್ ಮಾಡಿ ಇಟ್ಟರೆ ಮುಗೀತು ಗೈಸ್. ಇದು
ಇದು ಸ್ವಲ್ಪ ಇನ್ನೂ ಸ್ವಲ್ಪ ಹಾರಲಿ, ಮಸಾಲ ರೀಫಿಲ್ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂಥೇಳಿ. ಗೈಸ್ ಮಸಾಲನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ, ಮೆಂತ್ಯ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಮಸಾಲಾಸ್ ಏನೇನಿತ್ತಲ್ಲ ಅದನ್ನೇ ಎಲ್ಲ ರೀಫಿಲ್ ಮಾಡ್ತಾಯಿದ್ದೀನಿ, ಯಾವುದೂ ಹೊಸ್ದಾಗಿ ಹಾಕ್ತಾಯಿಲ್ಲ. ಸೊ ಖಾಲಿ ಆದಮೇಲೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು. ಧನಿಯಾ, ಮರಾಠಿ ಮಗ ಹಾಕ್ತಾಯಿದ್ದೀನಿ. ಸೊ ಗೈಸ್ ಇದು ಬಡೆ ಇಲಾಚಿ, ಕಪ್ಪು ಏಲಕ್ಕಿ ಅಂತಲೂ ಕರೀತಾರೆ. ಸೊ ಒಂದೊಂದೊಂದು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಈ ಥರ ಪೌಡರೆಲ್ಲ ಹಂಗಂಗೆ ಕೆಳಗಡೆ ಉಳಿದು ಬಿಡುತ್ತೆ. ಸೊ ಅದಕ್ಕೋಸ್ಕರ. ಗೈಸ್ ಮಸಾಲ ಎಲ್ಲ ಫಿಲ್ ಮಾಡಿದ್ದೀನಿ. ಸೊ ಇದನ್ನು ಆ್ಯಕ್ಚುಲಿ ಇಲ್ಲಿಡೋಣ, ಆ್ಯಕ್ಚುಲಿ ಇದಿಲ್ಲೇ ಇದ್ದಿದ್ದು, ಬಟ್ ಇಲ್ಲಿ ಬೇಡ ಇಲ್ಲಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆರ್ಡ್ರಲ್ಲಿ ಸ್ಪೇಸ್ ಆಗುತ್ತೆ ಇಲ್ಲ, ಅಥವಾ ಇಲ್ಲಿ ಕೆಳಗಡೆನೂ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಮಸಾಲ ಡಬ್ಬನ. ಸೊ ಪೂರ ಕೌಂಟರ್ ಟಾಪ್ ಕ್ಲೀನ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಗೈಸ್. ಇದು ಒಂದು ಕ್ಲೀನ್ ಮಾಡಿಲ್ಲ ಅಷ್ಟೇ, ಕಿಟಕಿ ಎಲ್ಲ ನೀಟಾಗಿ ಫುಲ್ಲೆಲ್ಲ ವಾಶ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನಿಲ್ಲೊಂದು ದೀಪ ಹಚ್ತೀನಿ ಯಾವಾಗಲೂ, ಇದು ಅವಲ್ದಿದ್ದು. ಸೊ ಇದು ಅಷ್ಟೇ ಪೂರ ತವಾ ಮತ್ತು ಇದೆಲ್ಲ ಪೂರ ಕ್ಲೀನಾಗಿದೆ.